ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಸ್ಟಾರ್ಟಿಂಗಲ್ಲೇ ಪಂಚಮಿ ಮತ್ತು ಅವಳು ಮದುವೆ ಆಗ್ತಿರೋ ಹುಡುಗನ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಪ್ರೋಮೋದಲ್ಲಿ ತೋರಿಸಿರೋ ಥರ ಆ ಗರುಡನ ಕಡೆಯವ್ರು ಬಂದು ಪಂಚಮಿ ಮತ್ತು ಆ ಹುಡುಗನಿಗೆ ಹಿಂಸೆ ಕೊಡ್ತಾ ಇರ್ತಾರೆ. ಪಂಚಮಿ ಅವನಿಗೆ ಕುಂಕುಮ ಇಟ್ಟು ಪ್ರಸಾದ ಕೊಡ್ತಾಳೆ. ಇನ್ನೇನು ಅವ್ನು ಪ್ರಸಾದ ತಿನ್ನಬೇಕು ಅನ್ನೋ ಅಷ್ಟರಲ್ಲಿ ಹಿಂದ್ಗಡೆಯಿಂದ ಬಂದು ಗರುಡನ ಭಾವ ಅವನನ್ನು ನೂಕಿ ಬೀಳಿಸ್ತಾನೆ. ಆವಾಗ ಗರುಡ ಬಂದ್ಬಿಟ್ಟು, ಇವಳು ನಾನು ಮದುವೆ ಆಗಬೇಕಾಗಿರೋಳು, ಇವ್ರ ಅಣ್ಣ ಯಾವಾಗ ನನ್ನ ಕೈ ಕತ್ತರಿಸ್ತಾ ಆವತ್ತೇ ಇವಳು ನನ್ನವಳು ಅಂತ ನಾನು ಡಿಸೈಡ್ ಮಾಡಿದ್ದೀನಿ, ನೀನು ಇದಕ್ಕೆ ಮಧ್ಯಕ್ಕೆ ಬರಬೇಡ ಅಂತ ಹೇಳಿದಾಗ ಆ ಹುಡುಗ ಇದ್ದವನು, ನನ್ನ ಪಂಚಮಿ ಮದುವೆ ಯಾವುದೇ ಕಾರಣಕ್ಕೂ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ, ನಾವು ಹಾಗೆ ಆಗ್ತೀವಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ್ದು ಗರುಡಂಗೂ ಮತ್ತು ಅವ್ರ ಭಾವಂಗೂ ಫುಲ್ ಸಿಟ್ಟು ಬಂದು, ನಿನಗೆ ಒಂದು ಸಲ ವಾರ್ನಿಂಗ್ ಕೊಟ್ಟಿದ್ದು ಅರ್ಥ ಆಗ್ತಿಲ್ವಾ, ನಿನ್ನನ್ನು ಹುಟ್ಟನಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವನಿಗೆ ಚೆನ್ನಾಗಿ ಹೊಡಿತಾರೆ. ಪಂಚಮಿ ಎಷ್ಟೇ ತಡೆಯೋಕ್ಕೆ ಪ್ರಯತ್ನ ಪಟ್ಟರು ಆಗಲ್ಲ, ಅವನಿಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ. ಅಷ್ಟರಲ್ಲಿ ಪುರೋಹಿತರು ಬಂದ್ಬಿಟ್ಟು, ಯಾಕೆ ಹಿಂಗೆ ಆಡ್ತಿದ್ದೀರಾ, ಮಹಾದೇವಂಗೆ ಫೋನ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಿಕಾಸ್ ಅವ್ರು ದೇವಸ್ಥಾನದ ಮುಂದೆ ಗಲಾಟೆ ಮಾಡ್ತಿರ್ತಾರೆ. ದೇವಸ್ಥಾನದ ಮುಂದೆ ಗಲಾಟೆ ಮಾಡಬೇಡಿ ಅಂತ ಎಷ್ಟೇ ಹೇಳಿದ್ರು ಕೇಳ್ದೇ ಇದು ಮಾಡ್ತಾರೆ. ಅದಾದಮೇಲೆ ಪುರೋಹಿತರು ಹೋಗ್ಬಿಟ್ಟು ಮಹಾದೇವಂಗೆ ಕಾಲ್ ಮಾಡ್ತಾರೆ. ಅಷ್ಟರಲ್ಲಿ ಮಹಾದೇವ ಇದ್ದವನು ಏನು ಮಾಡ್ತಾನೆ ಅಂತ ಅಂದರೆ, ಅವನಿಗೇನೋ ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರ ಮಾವನ ಹತ್ರ ಹೇಳ್ಬಿಟ್ಟು ಮಿಲ್ ಕಡೆ ಹೊರಟಿರ್ತಾನೆ. ಅಷ್ಟರಲ್ಲಿ ಅವನು ಆನ್ ದ ವೇ ಇರಬೇಕಾದ್ರೇ ಕಾಲ್ ಬರುತ್ತೆ. ಪುರೋಹಿತರು ಕಾಲ್ ಮಾಡ್ತಾರೆ, ಈ ಥರ ಗರುಡನ ಕಡೆಯವ್ರು ಬಂದು ತೊಂದರೆ ಕೊಡ್ತಿದ್ದಾರೆ, ನೀನು ಬೇಗ ಬಾರಪ್ಪ ಅಂತ. ಮಹಾದೇವ ಫುಲ್ ಸಿಟ್ಟಲ್ಲಿ ಗಾಡಿನ ಆ ಕಡೆ ತಿರುಗಿಸ್ತಾನೆ. ಇಷ್ಟರಲ್ಲಿ ಇವರಿದ್ರ ಮಧ್ಯದಲ್ಲಿ ಇನ್ನೊಂದು ಏನು ಸೀನ್ ನಡೀತಾ ಇರುತ್ತೆ ಅಂತ ಅಂದರೆ, ಈ ಕಡೆ ಅವ್ರ ಮಹಾದೇವನ ಮನೆ ಕೆಲಸದವಳು ರಾಣಿ ಇದ್ದಾಳಲ್ಲ, ಅವ್ರ ಅಪ್ಪಂಗೆ ಆಲ್ರೆಡಿ ಆಪ್ರೇಷನ್ ಮಾಡಿ ಸ್ನೇಹ ಹೆಲ್ಪ್ ಮಾಡಿರ್ತಾಳೆ. ಅವಳೇ ಬೇಕು ಅಂತ ಅವ್ರ ಅಪ್ಪ ಒಬ್ರ ಹತ್ರ ಸಾಲ ತಗೊಂಡಿರ್ತಾರೆ. ಆ ಸಾಲದವ್ರಿಗೆ ಇವಳೇ ಹೋಗ್ಬಿಟ್ಟು ಬಿಟ್ಬಿಟ್ಟು ಸಾಲ ತೀರ್ಸೋಕೆ ಕೇಳೋಕೆ ಹೇಳ್ತಾಳೆ. ಆಗ ಅವರು ಆ ಸಾಲ ಕೊಟ್ಟಿರೋರು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮನೆ ವಸ್ತುಗಳನ್ನೆಲ್ಲ ಹೊರಗಡೆ ಹಾಕಿರ್ತಾರೆ. ಇನ್ನೇನು ಅವ್ರನ್ನೂ ಹೊರಗಡೆ ಹಾಕಬೇಕಿತ್ತು. ಅಷ್ಟರಲ್ಲಿ ಸ್ನೇಹ ಬಂದು ನಾಟಕ ಮಾಡಿ ದುಡ್ಡು ಕೊಟ್ಟು ತನ್ನಿಂದ ಇವ್ರಿಗೆ ಒಳ್ಳೇದು ಮಾಡ್ತಾಯಿದ್ದೀನಿ ಅನ್ನೋ ಥರ ಮಾಡ್ತಾಳೆ. ಬಟ್ ಅವಳೇ ಆ ಸಾಲ ತಗೊಂಡವ್ರ ಹತ್ರ ಹೋಗ್ಬಿಟ್ಟು ಈ ಥರ ಮಾಡಿ ನಾನು ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾಳೆ. ಯಾಕಂತ ಅಂದರೆ ರಾಣಿಗೆ ಪ್ರೇಮ ಮದುವೆ ಆಗಿರೋ ಗೊತ್ತು, ಅವಳನ್ನ ಯೂಸ್ ಮಾಡ್ಕೊಂಡು ಅದನ್ನು ಹೊರಗಡೆ ತೆಗಿಬೇಕು ಅಂತ ಅವಳು ಪ್ರಯತ್ನ ಮಾಡ್ತಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮಹಾದೇವ ದೇವಸ್ಥಾನದ ಮುಂದೆ ಬರ್ತಾನೆ. ದೇವಸ್ಥಾನ ಮುಂದೆ ಬಂದು ಅಲ್ಲೇ ಎಳ್ನೀರು ಮಾರ್ತಾ ಇರ್ತಾರೆ. ಅಲ್ಲೇ ಇದ್ದಿದ್ದು ಮಚ್ಚನ್ನು ಎತ್ಕೊಳ್ತಾನೆ. ಅಷ್ಟರಲ್ಲಿ ಇವನಿಗೆ ಹೊಡೆದು ಕಳಿಸ್ತಾರೆ, ಇಲ್ಲಿಂದ ಹೊರಟೋಗು ಅಂತ. ಅವನು ಹೋಗ್ತಾನೆ. ಅವನು ಹೋಗೋಕ್ಕೂ ರೆಡಿ ಇರಲ್ಲ. ಪಂಚಮಿ ಆಮೇಲೆ ಕೈ ಮುಗಿದು ಇಲ್ಲಿಂದ ಹೊರಟೋಗ್ಬಿಡು ಅಂತ ಹೇಳಿ ಮೂಕ್ ಭಾಷೆಯಲ್ಲಿ ಮಾತಾಡಿ ಕಳಿಸ್ತಾಳೆ. ಅದಾದಮೇಲೆ ಈ ಕಡೆ ಗರುಡಂಗೆ ಹೇಳ್ತಾಳೆ, ನೀನು ನನಗೆ ಈ ಥರ ಮಾಡಿರೋದಕ್ಕೆ ನಮ್ಮ ಅಣ್ಣ ನಿನ್ನ ಕೈ ಕತ್ತರಿಸಿದ್ದ, ಇವಾಗ ಬಂದು ನಿನ್ನ ತಲೆ ಕತ್ತರಿಸ್ತಾನೆ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಅವ್ರ ಭಾವ, ಇವ್ರ ಅಣ್ಣನ ನೆರಳು ನಿನ್ನ ಮೇಲೆ ಬೀಳಬಾರ್ದು ಅಂತ ಅಂದರೆ ನೀನು ಇವಳಿಗೆ ತಾಳಿ ಕಟ್ಬಿಡು, ಆಗ ಸರಿ ಹೋಗುತ್ತೆ. ಇವಳಿಗೆ ಕೊಡೋ ಚಿತ್ರಹಿಂಸೆ ನೋಡಿ ಅವ್ರ ಅಣ್ಣನೂ ಸರಿ ಆಯ್ತಾನೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ನಿನ್ಗೆ ಇವತ್ತೇ ತಾಳಿ ಕಟ್ತೀನಿ ಅಂತ ಅಂದ್ಬಿಟ್ಟು ಅವ್ನ ಜೋಬಿಂದ ತಾಳಿ ತೆಗೆದ್ಬಿಟ್ಟು ಕಟ್ಟಕ್ಕೆ ಬರ್ತಾನೆ. ಇವಳು ಆಮೇಲೆ ಇಬ್ಬರೂ ನೂಕ್ಬಿಟ್ಟು ದೇವಸ್ಥಾನದೊಳಗಡೆ ಓಡೋಗ್ತಾಳೆ. ಅದು ಇವತ್ತಿನ ಅಪ್ಡೇಟು. ಇನ್ನು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂದರೆ, ಪ್ರೋಮೋದಲ್ಲಿ ತೋರಿಸಿರೋ ಥರ ಕಾವ್ಯ ಬಂದು ಅವನಿಗೆ ಹೊಡೆದು, ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ ಅಂತ ಅರ್ಥ, ಏನಕ್ಕೆ ನೀನು ಅವಳಿಗೆ ಬಲವಂತವಾಗಿ ತಾಳಿ ಕಟ್ತಿದ್ದೀಯ ಅಂತ ಹೇಳಿ ಅವರನ್ನು ಕಳಿಸ್ತಾಳೆ. ಆವಾಗ ಮಹಾದೇವ ಬಂದು ಹೇಳ್ತಾನೆ, ಕಾವ್ಯ ನಾನು ಇಲ್ಲ ಅಂತಂದರೆ ನನ್ನ ತಂಗಿನ ಯಾರು ನೋಡ್ಕೊತಾರೋ ಅನ್ನಂಗಿತ್ತು, ನೀನು ಅವಳ ಸಪೋರ್ಟಿಗೆ ಇದೆಯಾ, ನನಗೆ ಸಾನೇ ಸಂತೋಷ ಆಯಿತು, ನೀನು ನನ್ನ ಹೆಂಡ್ತಿಯಾಗಿ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬಿಟ್ಟು ಅವಳಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಅದೇ ಇವತ್ತಿನ